ಮೈಸೂರಿನಲ್ಲಿ ಹಾಡು ಹಗಲೇ ಚಾಕು ಇರಿತ ಪ್ರಕರಣ ಆಗಿದೆ. ಚಾಕು ಇರಿದು ತಾಳಿ ಕಟ್ಟಿ ಸೆಲ್ಫಿಯನ್ನು ತೆಗೆದುಕೊಂಡಿದ್ದಾನೆ ಸೈಕೋ. ಚಿಕಿತ್ಸೆ ಫಲಿಸದೆ ಗಾಯಾಳು ಮಹಿಳೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ನಿನ್ನೆ ಲವ್ ಮಾಡು, ನಿನ್ನೆ ಪ್ರೀತಿ ಮಾಡ್ತೀನಿ, ನಾನು ಬಿಡೋದಿಲ್ಲ ಅನ್ನೋದಾಗಿ ಸೈಕೋ ಪ್ರೇಮಿ ಚಾಕುವನ್ನ ಇರಿದಿದ್ದಾನೆ ಮಹಿಳೆಗೆ. ಲವ್ ಮಾಡಲ್ಲ ಅನ್ನುವಂಥ ವಿಚಾರಕ್ಕೆ ಚಾಕುವನ್ನ ಇರಿದಿರ್ತಾನೆ. ಕುಡುಗೋಲು ಚಾಕುವಿನಿಂದ ಹಲ್ಲೆ ಮಾಡಿದ್ದ ಪಾಗಲ್ ಪ್ರೇಮಿ ಸದ್ಯ ಮಹಿಳೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಸೈಕೋ ಪ್ರೇಮಿ ಅಭಿಷೇಕ್ನನ್ನ ಸದ್ಯ ಪೊಲೀಸರು ಕೂಡ ಬಂಧಿಸಿದ್ದಾರೆ. ನನ್ನೇ ಲವ್ ಮಾಡು ಅನ್ನೋದಾಗಿ ಪೀಡಿಸ್ತಾ ಇದ್ದ ಸೈಕೋ ಪ್ರೇಮಿ ಅಭಿಷೇಕ್ ಲವ್ ಮಾಡಲ್ಲ ಅಂದಿದ್ದಕ್ಕೆ ಮಹಿಳೆಗೆ ಚಾಕುವನ್ನ ಇರಿದಿದ್ದ. ಅಷ್ಟೇ ಇಲ್ಲ, ಹುಡುಗೋಲು ಚಾಕುವಿನಿಂದ ಹಲ್ಲೆ ಮಾಡಿದ್ದ ಪಾಗಲ್ ಪ್ರೇಮಿ ಚಾಕುವಿನಿಂದ ಇರಿದು ತಾಳಿ ಕಟ್ಟಿ ಸೆಲ್ಫಿಯನ್ನ ತೆಗೆದುಕೊಂಡಿದ್ದ. ಆಯ್ತಾ, ಇಂಥ ವಿಕೃತ ಮನಸ್ಥಿತಿ ನೋಡಿ. ಅಶೋಕ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿತ್ತು. ಇನ್ನು ಚಿಕಿತ್ಸೆ ಫಲಿಸದೆ ಇಂದು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಪೂರ್ಣಿಮಾ. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಹೃದಯ ವಿದ್ರಾವಕ ಬೆಚ್ಚಿ ಬೀಳಿಸ್ತಾ ಇದೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್. ಇದು ಯಾವಾಗ ಆದಂತ ಘಟನೆ ಇದು? ಅಷ್ಟಕ್ಕೂ ಆಕೆ ಪ್ರೀತಿ ಮಾಡ್ತಾ ಇದ್ರ ಅಥವಾ ಆತನಿಗೂ ಮತ್ತು ಆಕೆಗೆ ಏನು ಸಂಬಂಧ, ಹೇಗೆ ಪರಿಚಯ ಆಗಿತ್ತು, ಏನೆಲ್ಲ ಅಪ್ಡೇಟ್ಸ್ ಇದೆ ಸುರೇಶ್? ಅಖಿಲೇಶ್, ನಿನ್ನೆ ಆಗಿದ್ದಂತಹ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಆಕೆಯನ್ನ ಪೂರ್ಣಿಮಾಳನ್ನ ಪ್ರೀತಿ ಮಾಡ್ತೇನೆ, ನನ್ಗೆ ನನ್ನೊಟ್ಟಿಗೆ ಮದುವೆ ಆಗು ಅಂತ ಹೇಳಿ ಆತ ಕೇಳ್ಕೊಂಡಿದ್ದ. ಪೂರ್ಣಿಮಾ ಆತನ ಮದುವೆಯ ಪ್ರಪೋಸಲ್ ಅನ್ನ ನಿರಾಕರಣೆಯನ್ನ ಮಾಡಿದ್ಲು. ಇಬ್ರು ಕೂಡ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಗ್ರಾಮದವರು, ಅಂದ್ರೆ ಅಕ್ಕಪಕ್ಕದ ಗ್ರಾಮದವರು, ಅಂದ್ರೆ ಒಂದೇ ಊರಿನವರು ಅಂತೇಳಿ ಹೇಳಲಾಗ್ತಾ ಇದೆ. ಈ ಪೂರ್ಣಿಮಾ ಮತ್ತೆ ಅಭಿಷೇಕ್ ಇಬ್ರು ಕೂಡ ಜೊತೆಲೆ ಬೆಳೆದಂತವ್ರು, ಜೊತೆಗೆ ಕ್ಲಾಸ್ಮೇಟ್ ಅಂತೇಳಿ ಅವರ ಸಂಬಂಧಿಕರು ಹೇಳುವಂತದ್ದು. ಈ ಇಬ್ಬರ ನಡುವಿನ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು. ಆದ್ರೆ ಪ್ರೀತಿ ಮಾಡ್ತಾ ಇದ್ದಂತಹ ಈತ ಒನ್ ಸೈಡ್ ಲವ್ ಮಾಡ್ತಾ ಇದ್ದ ಅನ್ನೋ ಒಂದು ಆರೋಪ ಕೂಡ ಇದೆ. ಹೀಗಾಗಿ ಆ ಪೂರ್ಣಿಮಾಳನ್ನ ಮದುವೆ ಆಗೋದಕ್ಕೆ ಆತ ಅವರ ಮನೆಗೆ ಹೋಗಿ ವಿಚಾರಣೆಯನ್ನ ಮಾಡಿದ್ದ. ನನ್ನೊಟ್ಟಿಗೆ ಮದುವೆ ಮಾಡ್ಕೊಡಿ ಅಂತೇಳಿ ಕೇಳಿದ್ದ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಬ್ಬರು ಕೂಡ ಜೊತೆಗೆ ವ್ಯಾಸಂಗ ಮಾಡಿ ಈಕೆ ಶಾಲೆಯಲ್ಲಿ, ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ಲು. ಅಭಿಷೇಕ್ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡು ಓಡಾಡ್ಕೊಂಡಿದ್ದ. ಆದ್ರೆ ನಿನ್ನೆ ಸಂಜೆ ಆಕೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಶಾಲೆಯ ಬಳಿಗೆ ಬಂದಂತಹ ಆತ ಆಕೆಯನ್ನ ಮಾತನಾಡುವುದಕ್ಕೆ ಆತ ಆರಂಭದಲ್ಲಿ ಕರೆದಿದ್ದಾನೆ. ಈ ಸಂದರ್ಭದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಆತ ತನ್ನ ಜೊತೆಗೆ ತಂದಿದ್ದಂತ ಚಾಕು ಮತ್ತೆ ಕುಡುಗೋಲಿನಿಂದ ಭೀಕರವಾಗಿ ಹಲ್ಲೆಯನ್ನ ಆತ ಮಾಡಿದ್ದಾನೆ. ಬಳಿಕ ನಾನು ಜೀವಂತವಾಗಿ ಇದ್ದಾಗಲೂ ಕೂಡ ನೀನು ನನ್ನೊಟ್ಟಿಗೆ ಸಂಸಾರ ಮಾಡೋದಕ್ಕೆ, ನನ್ನೊಟ್ಟಿಗೆ ಬಾಳ್ವೆ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಆಕೆಯ ಮೇಲೆ ಮನ ಬಂದಂತೆ ಹಲ್ಲೆಯನ್ನ ಮಾಡಿ ಬಳಿಕ ಆಕೆಗೆ ತಾಳಿಯನ್ನ ಕಟ್ಟಿರುವಂತದ್ದು. ತಾಳಿಯನ್ನ ಕಟ್ಟಿ ಕೂಡ ಆಕೆಯ ಜೊತೆಗೆ ಸೆಲ್ಫಿಯನ್ನ ಕೂಡ ತೆಗೆದುಕೊಂಡು ಆತ ಸ್ಟೇಟಸ್ಗೆ ಹಾಕೊಂಡಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡಿದ್ದಂತಹ ಪೂರ್ಣಿಮಾಳನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿತ್ತು. ಆ ಚಿಕಿತ್ಸೆ ಫಲಕಾರಿಯಾಗುತ್ತೆ. ಇಂದು ಬೆಳಗ್ಗೆ ಪೂರ್ಣಿಮಾ ಸಾವನ್ನಪ್ಪಿದ್ದಾಳೆ. ಮೃತದೇಹದ ಅಂತಿಮ ಶವಗಾರದ ಪರೀಕ್ಷೆಯನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಗಾರದಲ್ಲಿ ನಡೆಸಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಗ್ರಾಮಸ್ಥರು ಮತ್ತೆ ಅವರ ಪೋಷಕರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಮೈಸೂರಿನ ಲಕ್ಷ್ಮೀಪುರಂ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಅರೆಸ್ಟ್ ಮಾಡಿ ಪೊಲೀಸರು ಮುಂದಿನ ವಿಚಾರಣೆಯನ್ನ ಕೈಗೊಂಡಿದ್ದಾರೆ. ಒಟ್ನಲ್ಲಿ ಪ್ರೀತ್ಸೆ ಮದುವೆ ಆಗಿ ಅಂತೇಳಿ ಆಕೆಯ ಹಿಂದೆ ಬಿದ್ದಿದ್ದಂತ ಪಾಗಲ್ ಪ್ರೇಮಿ ಆಕೆಯನ್ನ ಮನ ಬಂದಂತೆ ಹಲ್ಲೆಯನ್ನ ಮಾಡಿ ಕೊನೆಗೆ ಕೊಂದೇ ಬಿಟ್ಟಿರುವಂತದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ಸಂಗತಿಯಾಗಿದೆ. ಪೋಷಕರು ಕೂಡ ಈತನ ಜೊತೆಗೆ ಮದುವೆಯನ್ನ ಮಾಡ್ಕೊಳ್ಳೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ತಾನು ಕೂಡ ಶಿಕ್ಷಕಿಯಾಗಿ ಉನ್ನತ ಭವಿಷ್ಯದ ಕನಸನ್ನ ಕಂಡಿದ್ದಂತಹ ಆಕೆಯ ಕನಸು ಇದೀಗ ಕಮರಿ ಹೋಗಿದೆ. ಆತ ಮಾಡಿದಂತಹ ಪಾಗಲ್ ಪ್ರೇಮಿ ಮಾಡಿದಂತ ಎಡವಟ್ಟಿಗೆ ಇದೀಗ ಆ ಯುವತಿ ಜೀವವನ್ನೇ ಕಳ್ಕೊಂಡಿದ್ದಾಳೆ. ಅಖಿಲೇಶ್, ಧನ್ಯವಾದಗಳು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.